ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೇ ಇರೋರು ಇವರೆಲ್ಲ. ದೇವೇಗೌಡರು ಈ ಥರ ರಾಜಕಾರಣ ಮಾಡಿದರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. 94ರಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಬೆಂಬಲ ಕೊಟ್ಟರು. ಇಲ್ಲಿ 74 ಸೀಟೋ 76 ಸೀಟೋ ಬಂದು ನಮ್ಮ ಹಳೆ ಕರ್ನಾಟಕದಲ್ಲಿ. ಅಲ್ಲೇ ನಾವು ಸ್ವಾಮೀಜಿಗಳನ್ನು ಮುಂದಿಟ್ಕೊಂಡೇನು ಮಾಡಲಿಲ್ಲ. ಸ್ವಾಮೀಜಿಯವರು ಮಾಡಿದ ಕಾರ್ಯಕ್ರಮ ಅವತ್ತು ಯಾವೊಂದು ಈ ಜಾತಿ ಗಣತಿ ನಡೀತಾ ಇತ್ತಲ್ಲ ಗಲಾಟೆ, ಅದರ ಬಗ್ಗೆ ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡಿದ್ರೆ ಅಷ್ಟೇ. ದೇವೇಗೌಡರು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ. ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅದಕ್ಕೆ ದೇವೇಗೌಡರು ಸ್ಟೇಟ್ಗೆ ಹೋಗಿ ಕೂತಿದ್ದೀರಾ, ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ದೀರಾ? ಇಲ್ಲ, ಅವ್ರ ಪಾಪ ಹೇಳ್ಕತ್ತಾರೆ. ಅವ್ರು ಹೇಳಿರೋ ಸತ್ಯ ಇದು. ನಾನು ವಚನ ಹೇಳಲ್ಲ, ಸರ್ವಜ್ಞನ ವಚನವನ್ನು ಯಾವುದೇ ವೇದಿಕೆ ಮೇಲೆ ಹೇಳಲ್ಲ. ಅವ್ರ ಥರ ನಾನು ವಿಶ್ವಮಾನವ ಅಂತಲೂ ಹೇಳ್ಕೊಂಡಿದ್ದೆ. ನಾನು ಹೇಳಿದ್ದೇನೆ, ನಂದು ಒಂದು ತಾಯಿ ಹೃದಯ ಇದ್ದಾಗೆ ಮಾನವೀಯತೆ ಅನ್ನೋದನ್ನು ಕಲ್ತಿದ್ದೇನೆ. ಅದಕ್ಕೆ ನಾನು ಮುಂದೆ ಬರ್ತಕ್ಕಂಥ ಜನಗಳ ಕಷ್ಟ ಸುಖ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರಿಗೆ ಸ್ಪಂದಿಸ್ತೇನೆ. ಅದು ನನಗೂಡ ಗೊತ್ತಿದೆ ಎಷ್ಟು ಲಾಯಲ್ ಆಗಿದ್ರು ಅಂತ ಹೇಳಿ. ಅದೆಲ್ಲ ಬಿಡ್ಡಾಕಿ ಅದಾಗಲೇ 5 ವರ್ಷ ಆಗೋಯ್ತು. ಅವರು ಹೇಳ್ಕೋಬೋದು. ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು. ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಅಂತ. ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ಕುಮಾರಸ್ವಾಮಿಗೆ ಅದೆಂಥ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂತಿದ್ರು ಅನ್ನೋದು ಗೊತ್ತಿದೆ ನನಗೆ ಪ್ರತಿನಿತ್ಯ. ನಾನು ಅಂಥ ಪರಿಸ್ಥಿತಿನಲ್ಲಿ ಬಂದರೆ ನೀವು ತಪ್ಪು ತಿಳ್ಕೊಬೇಡಿ. 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡಬೇಕು ಅಂತ ಹೇಳಿ ನನ್ನ ಜೂನ್ ತಿಂಗಳು ಬಜೆಟ್ನಲ್ಲಿ 2018 ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ 9 ಜಿಲ್ಲೆಯ ಅಭಿವೃದ್ಧಿಗೆ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದೆ. ಕೊಪ್ಪಳ ಮತ್ತು ಬಳ್ಳಾರಿ ಆ 2 ಜಿಲ್ಲೆಯಲ್ಲಿ ಪ್ರಥಮವಾಗಿ ಕೆಲಸ ಪ್ರಾರಂಭ ಮಾಡಿದ್ದು. ಯಾರಲ್ಲಿ ಇಂಡಸ್ಟ್ರಿ ಆಗ್ತಾನೆ 40% ಸಬ್ಸಿಡಿ, 1 ಕೋಟಿ ಹಾಕಿದ್ರೆ 40 ಲಕ್ಷ ಸರ್ಕಾರದಿಂದ ಕೊಡ್ತಿದೆ ಸಬ್ಸಿಡಿ. ಇವತ್ತೇನು ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೆಲವು ಯೋಜನೆಗಳು ತಂದಿದ್ದಾರೆ. ನಾನು 2018ರಲ್ಲೇ ಈ ರಾಜ್ಯದಲ್ಲಿ ತರಬೇಕು ಅಂತ ಹೊರಟೆ. ಬೆಂಬಲ ಕೊಟ್ಟರೆ ಇವರು ಕಲಬುರಗಿ, ಬೀದರು, ಅಲ್ಲಿಂದ ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಬೆಳಗಾವಿ, ಈ ಥರ 9 ಜಿಲ್ಲೆಗಳಲ್ಲಿ, ಮೈಸೂರು ಮಾಡಿದ್ದು ನನ್ನ ಸರ್ಕಾರವು ಹೋಯಿತು. ಆಮೇಲಾದರೂ ಹೋಗಲಿ, ಅದೇನೋ ಮಾಡಿದ್ರ ಡಾಕ್ಯುಮೆಂಟ್ ಕೊಡ್ತೀನಿ ಯಾವ ಮಟ್ಟಕ್ಕೆ 6 ತಿಂಗಳಲ್ಲಿ ನಾನು ಕಾಂಪಿಟೇಟಿವ್ ಚೈನಾಗೆ ಸೊಟ್ಟು ಹೊಡಿಬೇಕು ಅಂತ ಮಾಡಿದ್ದೆ. ಇವತ್ತು ಮೊನ್ನೆ ನಾನು ಯಾವೊಂದು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಯಾವೊಂದು ಮ್ಯಾಗ್ನೆಟ್ನ ಅವಶ್ಯಕತೆ ಇದೆ, ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ, ರೇರ್ ಪರ್ಮನೆಂಟ್ ಮ್ಯಾಗ್ನೆಟ್, ಅದು ಏಪ್ರಿಲ್ನಲ್ಲಿ ಬ್ಯಾನ್ ಮಾಡ್ತಾರೆ ಚೈನಾದವರು. 90% ಕಂಟ್ರೋಲ್ ಅವ್ರು ಇಟ್ಕೊಂಡವ್ರು. ಆಟೋಮೊಬೈಲ್ ಇಂಡಸ್ಟ್ರಿಯವ್ರು ಬಂದು ನನ್ನ ಹತ್ರ ನಮಗೇನಾದರೂ ಮಾಡಿ ಚೈನಾಗೆ ಹೋಗೋದಕ್ಕೆ ಅವಕಾಶ ಕೊಡಿ, ನಾವೇನಾದ್ರು ಕೂತು ಮಾತಾಡ್ತೀವಿ ಅಂತ. ಅವ್ರಿಗೆ ಪರ್ಮಿಷನ್ ಸಿಗಲಿಲ್ಲ, ಗಾಬರಿ ಆದ್ರಿಲ್ಲ. ಮೇ ತಿಂಗಳಲ್ಲಿ, ಜೂನ್ಗೆ ನಾನು ತೀರ್ಮಾನಕ್ಕೆ ಬಂದೆ, ಅದನ್ನು ನಮ್ಮ ದೇಶದಲ್ಲೇ ಪ್ರೊಡಕ್ಷನ್ ಮಾಡಬೇಕು ಅಂತೇಳಿ. ಕಳೆದ 6 ತಿಂಗಳು ಸತತವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಯತ್ನ ಪಟ್ಟಿದ್ದಕ್ಕೆ ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ 7200 ಕೋಟಿ ಹಣ ಕ್ಯಾಬಿನೆಟಲ್ಲಿ ಅಪ್ರೂವ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಯೋಜನೆಗಳು ತರಬಹುದು. ಇವತ್ತು ಭದ್ರಾವತಿ ನಾನು ಹುಡುಗಾಟಿಕೆಗೆ ಹೇಳಿಲ್ಲ, ಅದಕ್ಕೊಂದು ಜೀವ ಕೊಡ್ತೀವಿ. ತಾಲೆ ಅದಕ್ಕೆ ಕೆಲಸ ನಡೀತಾ ಇದೆ, ಏನು ಮಾಡಬೇಕು ಅಂತ. ಆದರೆ ಹಲವಾರು CPSCಗಳನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಭದ್ರಾವತಿದೂ ಪರ್ಮನೆಂಟಾಗಿ ಕ್ಯಾಬಿನೆಟಲ್ಲಿ ತೀರ್ಮಾನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೆ. ಅದಕ್ಕೆ ಪ್ರಧಾನಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಆ ಒಂದು ಕಾರ್ಖಾನೆ ವಿಶ್ವೇಶ್ವರಯ್ಯ ಹೆಸರಿನಲ್ಲಿದೆ, ಅದಕ್ಕೊಂದು ಜೀವ ಕೊಡಬೇಕು ಈ ಜಿಲ್ಲೆಗೆ ಅಂತ ಹೇಳಿ ನಾನೇನು ಕೈ ಹಾಕಿದ್ದೀನಿ. ನನಗೆ ಭಗವಂತನ ಆಶೀರ್ವಾದ ಇದೆ ಅಂತಕ್ಕಂಥ ದೇವರು ನಂಬಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಮುಂದಿನ
ಜನವರಿ ಫೆಬ್ರವರಿಗೆ ಬಂದು ಡೀಟೇಲ್ ನಿಮಗೆ ಎಲ್ಲ ವಿಷಯ ಯಾವ ಥರ ಶುರುವಾಗುತ್ತೆ ಅನ್ನೋದನ್ನು ಹೇಳಿ. ಮೊದಲನೇ ಹಂತದಲ್ಲಿ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದವರು ಒಂದು 3 ಸೆಕ್ಟರ್ನಲ್ಲಿ ಕೆಲವು ಪ್ರೊಡಕ್ಷನ್ ಡಿಫೆನ್ಸ್ಗೆ, ರೈಲ್ವೆ ಇಲಾಖೆಗೆ, ಕೆಲವು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು 4,000 ಕೋಟಿ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಒಂದು DPR ತಯಾರಾಗಿದೆ. ನಾನು ಹೇಳಿದ್ದೇನೆ, ಮುಂದಿನ 50 ವರ್ಷಗಳ ಕಾಲ ಒಂದು ಸಲ ಈ ಕಾರ್ಖಾನೆ ಪರ್ಮನೆಂಟಾಗಿ ಪ್ರಾರಂಭ ಆದರೆ ಅಡೆತಡೆ ಇಲ್ಲದೆ ನಡಿಬೇಕಿದು, ಏನೋ ಕಾಟಾಚಾರಕ್ಕೆ ಮಾಡೋಗೋದಲ್ಲ. ಆ ಹಿನ್ನೆಲೆಯಲ್ಲಿ ವರ್ಕೌಟ್ ಮಾಡ್ತಾಯಿದ್ದೆ. ಮೈನ್ಸ್ ಇದೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಲೀಗಲಿ ಪ್ರಾಬ್ಲಮ್ ಇದೆ, ಬಟ್ ಅದೇನು ಸಮಸ್ಯೆ ಇಲ್ಲ. ಇವತ್ತು ಬಳ್ಳಾರಿನಲ್ಲಿ ಈಗಾಗಲೇ ಅದರ ಬಗ್ಗೆ ಮೂವ್ ಮಾಡಿದ್ವಿ, ಹಿಂದೆನೂ ಮಾಡಿದ್ದೀವಿ. ಹಿಂದಿನ ಸರ್ಕಾರಗಳು ಕೆಲವರು ಮೈನ್ಸ್ ಕೊಡ್ತಕ್ಕಂಥ ತೀರ್ಮಾನ ಏನು ಕೊಟ್ಟಿದ್ದಾರೆ, ಆ ಮೈನಿಂಗ್ ಏರಿಯಾನು ಇವತ್ತು ಈ ಕಾರ್ಖಾನೆಯ ಅಭಿವೃದ್ಧಿಗೆ ಪಡಿತಕ್ಕಂಥದ್ದಕ್ಕೂ ಈಗಾಗಲೇ ಕೆಲಸ ನಡೀತಿದೆ. ಯಾರನ್ನ ಏನೇನು ಯಾರನ್ನ ಟೀಕೆ? ದೇವೇಗೌಡರು ಓಪನ್ ಆಗಿ ಏನಾದ್ರು ಹೇಳಿದ್ರು? ಒಂದು ನಿಮಿಷ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೇ ಇರೋರು ಇವರೆಲ್ಲ. ದೇವೇಗೌಡರು ಈ ಥರ ರಾಜಕಾರಣ ಮಾಡಿದರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. 94ರಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಬೆಂಬಲ ಕೊಟ್ಟರು. ಇಲ್ಲಿ 74 ಸೀಟೋ 76 ಸೀಟೋ ಬಂದು ನಮ್ಮ ಹಳೆ ಕರ್ನಾಟಕದಲ್ಲಿ. ಅಲ್ಲೇ ನಾವು ಸ್ವಾಮೀಜಿಗಳನ್ನು ಮುಂದಿಟ್ಕೊಂಡೇನು ಮಾಡಲಿಲ್ಲ. ಸ್ವಾಮೀಜಿಯವರು ಮಾಡಿದ ಕಾರ್ಯಕ್ರಮ ಅವತ್ತು ಯಾವೊಂದು ಈ ಜಾತಿ ಗಣತಿ ನಡೀತಾ ಇತ್ತಲ್ಲ ಗಲಾಟೆ, ಅದರ ಬಗ್ಗೆ ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡೋದ್ರಷ್ಟೇ. ದೇವೇಗೌಡರು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ. ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅದೇನು ದೇವೇಗೌಡರು ಸ್ಟೇಜ್ಗೆ ಹೋಗಿ ಕೂತಿದ್ದೀರಾ? ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ದೀರಾ? ಇಲ್ಲ, ಅವ್ರ ಪಾಪ ಹೇಳ್ಕತ್ತಾರೆ. ಹಾಂ, ಏನು ಹೇಳಿ? ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, BJP ಸ್ನೇಹಿತರು. ಇಲ್ಲ, ಇದರ ಬಗ್ಗೆ ಇನ್ನೂ ಕೆಲವು ತೀರ್ಮಾನಗಳನ್ನು ಮಾಡಬೇಕು. ನಿನ್ನೆ ಮೊದಲನೇ ಸಭೆ ಮಾಡಿದ್ದೀವಿ. ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನು ಅಧಿವೇಶನದ ಚರ್ಚೆ ಮಾಡೋದಕ್ಕೆ ಕೆಲವು ಮಾಹಿತಿನೂ ಕೊಟ್ಟಿದ್ದೀವಿ. ಸ್ವಲ್ಪ ಈ ಪರಿಣಾಮಕಾರಿ ಕೆಲಸ ಮಾಡ್ತೀವಿ. ಹಾಂ, ಸಂಪೂರ್ಣವಾಗಿ ಅದು 40-50 ವರ್ಷ ಅಡೆತಡೆ ಇಲ್ಲದೆ ನಡಿಬೇಕು. ಆ ರೀತಿ ಟೆಕ್ನಾಲಜಿನೂ ಅಡಾಪ್ಟ್ ಮಾಡ್ತಾಯಿದ್ವಿ. ರೂಪರೇಷೆ ತಯಾರು ಮಾಡೋಕ್ಕೆ ಅದು ಈಗ ಪ್ರಾರಂಭಿಕ ಹಂತದಲ್ಲಿ 4,000 ಕೋಟಿಯ ಒಂದು ಯೋಜನೆ ತಯಾರು ಮಾಡ್ತಾ ಇದ್ದಾರೆ. ನಾನು ಮುಂದಿನ 50 ವರ್ಷಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಒಂದು ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೆ. ನನಗೆ ಬೇಕಾಗಿರೋದು ಕಾರ್ಖಾನೆ ಪ್ರಾರಂಭ ಆದರೆ ಜನಗಳಿಗೆ ಇವತ್ತೇನು ಇಂಥ ಒಂದು ನೋವು ಅನುಭವಿಸ್ತಾರೆ ಪರ್ಮನೆಂಟ್ ಶಾಶ್ವತವಾಗಿ ಪರಿಹಾರ ಆಗುತ್ತೆ. DK ಅವ್ರದ್ದೆಲ್ಲ ಬೇಡ ಬನ್ನಿ. ಆಮೇಲೆ DPR ಆಗ್ತಿದೆ, 4,000 DPR ಸಿದ್ಧ ಇದೆ. ಈಗಾಗಲೇ ಕೆಲವು ಆ್ಯಕ್ಟಿವಿಟೀಸು ನಡೀತಾ ಇದೆ. ರೈಲ್ವೆ ಇಲಾಖೆ ಪ್ರಾಜೆಕ್ಟ್ಗಳಿರ್ಬೋದು, ಡಿಫೆನ್ಸ್ದು ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಟೇಕ್ ಆಫ್ ಆಗುತ್ತೆ. ಟೆಕ್ನಿಕಲಿನೇ ಮಾಡೋದು. 2 ಕಂಪ್ನಿ ಕೊಟ್ಟಿದ್ದೀವಿ. ಒಂದು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡಬೇಕು, 2 ಕಂಪ್ನಿಗಳಿಗೆ DPR ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಅವ್ರೇನು ಹೇಳ್ತಾರೆ? ಪ್ರಾಣಿ ಸಂಘರ್ಷ ಇದು ಇತ್ತೀಚಿನ ದಿನಗಳಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಇದೆ. ಕೆಲವು ಜಿಲ್ಲೆಯನ್ನೀಗ ಕೆಲವು ನಗರ ಪ್ರದೇಶಕ್ಕೂ ಈಗಾಗಲೇ ಚಿರತೆಗಳ ಕಾಟ ಪ್ರಾರಂಭ ಆಗಿದೆ. ಬಟ್ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲವು ಕ್ರಮ ತೆಗೆದುಕೋಬೇಕಾಗ್ತದೆ. ಸುಮ್ಮನೆ ಪರಿಹಾರ ಕೊಡೋದ್ರಿಂದ ಮತ್ತೆ ಜೀವ ವಾಪಸ್ ತರೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಇವತ್ತೇನು ಸಮಸ್ಯೆ ಎಲ್ಲಿದೆ, ಆ ಸಮಸ್ಯೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಸರ್ಕಾರ ಇವತ್ತು ಸರಿಯಾದ ರೀತಿಯಲ್ಲಿ ಕ್ರಮ ತಗೋಬೇಕು. ಥ್ಯಾಂಕ್ ಯು.
ನಾನು ಮಠಾಧೀಶರಿಗೆ ಕೈ ಜೋಡಿಸಿ ಮನವಿ ಮಾಡೋದು, ಎಲ್ಲ ಮಠಾಧೀಶರುಗಳು, ನಾನು ಆ ಮಠ ಈ ಮಠ ಹೇಳೋದು, ನಿಮ್ಮ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು, ನಿಮ್ಮ ಸಮಾಜಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ನಿಮ್ಮ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲ ಮಾಡ್ಬೋದು ಆ ಕೆಲಸ ಮಾಡಿ. ರಾಜಕೀಯದ ಯಾತಿಗೆ ಈ ದೇಶದಲ್ಲಿ 75 ವರ್ಷದಲ್ಲಿ ಇವತ್ತೇನು ಮಠಾಧೀಶರು ಎಲ್ಲಾದರೂ ಇಂಟರ್ಫಿಯರ್ ಆಗಿದ್ದಾರೆ? ಅವರಿಗೆ ಅಗೌರವ ತರಬಾರ್ದು ನಾವು ಮಠಾಧೀಶರಿಗೆ, ನಮ್ಮ ಸ್ವಾರ್ಥಕ್ಕೋಸ್ಕರ. ಇಲ್ಲ ಏನು ಸಾಧನೆ ಬ್ರದರ್? ರಾಮಕೃಷ್ಣಗೆ ಸನ್ಮಾನ ಈಗ ಇನ್ನೂ 5 ವರ್ಷ ಇದ್ದರು ಅವ್ರು ಯಾವ ಸಾಧನೆ ಮಾಡೋಕ್ಕಾಗಲ್ಲ. ಅವರ ಸಂಕುಚಿತ ಮನೋಭಾವಗಳೇನಿದೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳೋದು ಬೇರೆ, ಅವರ ಸಂಕುಚಿತ ಮನೋಭಾವ ಹೃದಯದಲ್ಲಿ ಇಟ್ಕೊಂಡಿರೋದೇ ಬೇರೆ. ಅದರಿಂದ ಅವ್ರಿಗೆ ಇನ್ನೂ 2.5 ವರ್ಷ ಅವರೇ ಕಂಪ್ಲೀಟ್ ಮಾಡಿದ್ರು. ದೇವರಾಜ ಅರಸು ಅವರ ಸಮೀಪಕ್ಕೂ ಅವ್ರು ಹೋಗೋಕ್ಕಾಗಲ್ಲ ದಾಖಲೆ.